ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕಾವ್ಯ ಜೀವಿತ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಪ್ಲೇಸ್ಟೋರ್ನ ಓಪನ್ ಮಾಡಿ ಅದರಲ್ಲಿ DBT ಅಂತ ಟೈಪ್ ಮಾಡಿ. DBT ಅಂತ ಟೈಪ್ ಮಾಡಿದ ಮೇಲೆ ಅಲ್ಲಿ DBT ಡೈರೆಕ್ಟರ್ ಆಫ್ ಇ-ಕಾಮರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ಆಪ್ಷನಲ್ಲಿ DBT ಅಂತ ಇರುತ್ತೆ. ಅದರ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಅಂತ ಕೊಟ್ಟರೆ ಅದು ಡೌನ್ಲೋಡ್ ಆಗಿ ಮತ್ತೆ ನಮಗೆ ಇನ್ಸ್ಟಾಲ್ ಆಗಿ ಬರುತ್ತೆ. ಒಂದು ಡೌನ್ಲೋಡಿಂಗ್ ಸ್ಟಾರ್ಟ್ ಆಯಿತು. ಅದು ಡೌನ್ಲೋಡ್ ಫುಲ್ 100% ಆದಮೇಲೆ ಆಮೇಲೆ ಇನ್ಸ್ಟಾಲ್ ಅದೇ ಡೈರೆಕ್ಟಾಗಿ ಇನ್ಸ್ಟಾಲ್ ತೊಗೊಂಡು ಬರುತ್ತೆ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಆದರೆ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ. ಈ ವಿಡಿಯೋನಿಂದ ಒಂದು ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು ಅಂತ ನಂಬ್ತೀನಿ. ಇವಾಗ ನಂದು ಡೌನ್ಲೋಡ್ ಆಯಿತು, ಇನ್ಸ್ಟಾಲ್ ಆಗ್ತಾಯಿದೆ. ಈ DBT ಆ್ಯಪ್ನಿಂದ ನಮಗೆ ಗೌರ್ಮೆಂಟ್ನಿಂದ ಯಾವುದೇ ಸ್ಕೀಮ್ ಬರಲಿ, ಮಾತೃಶ್ರೀ ಆಗಲಿ, ರೈತರಿಗೆ ಬರುವಂತಹ ಯಾವುದಾದ್ರೂ ಅಮೌಂಟ್ ಆಗಲಿ ಎಲ್ಲನೂ ಬರೋದನ್ನು ಇದರಿಂದ ಗೊತ್ತಾಗುತ್ತೆ. ಇವಾಗ ಅದು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿ ಓಪನ್ ಆಯಿತು. ಓಪನ್ ಅಂತ ಕೊಟ್ಟಮೇಲೆ ಈ ಥರ ಒಂದು ವೆಬ್ಸೈಟ್ ಬರುತ್ತೆ. ಇದರಲ್ಲಿ ಎಂಟರ್ ಆಧಾರ್ ನಂಬರ್ ಅಂತಿದೆ, ಅಂದರೆ ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ಒಂದು ಪರ್ಮಿಷನ್ ಕೇಳುತ್ತೆ. ಅದನ್ನು ಟಿಕ್ ಕೊಟ್ಬಿಟ್ಟು ಗೆಟ್ OTP ಅಂತ ಕೊಡಿ. ಅಲ್ಲಿ ನಮಗೆ ಒಂದು ನಮ್ಮ ಆಧಾರ್ ನಂಬರ್ಗೆ ಯಾವ ಫೋನ್ ನಂಬರ್ ಆ್ಯಡ್ ಆಗಿದೆಯೋ, ಅಟ್ಯಾಚ್ ಆಗಿದೆಯೋ ಆ ನಂಬರ್ನಿಗೆ ಒಂದು OTP ಬರುತ್ತೆ ಗೌರ್ಮೆಂಟ್ ಕಡೆಯಿಂದ. ಆ OTPನ ಎಂಟ್ರಿ ಮಾಡಿ. ಒಂದೊಂದರಲ್ಲಿ ಹಾಗೆ ತಗೊಳ್ಳುತ್ತೆ ಅದು. ಒಂದೊಂದು ಮೊಬೈಲಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಅದು ವೆರಿಫೈ ಆಗಿ OTPನ ಎಂಟ್ರಿ ಮಾಡಿದ ಮೇಲೆ ಅದು ವೆರಿಫೈ ಆಗಿ ಬರುತ್ತೆ. ಮತ್ತು ನಾವು ಆ ಆ್ಯಪ್ನ ಡೌನ್ಲೋಡ್ ಮಾಡಿದ ಮೇಲೆ ಮತ್ತು ನಾವು ಅದನ್ನು ಓಪನ್ ಮಾಡಬೇಕು ಅಂದರೆ ಒಂದು ಪಿನ್ ಕೇಳುತ್ತೆ, ಅದೇ MPIN. ನಾವು ಅದನ್ನು ಸೆಟ್ ಮಾಡಬೇಕಾಗುತ್ತೆ. ನಮಗೆ ನೆನಪಿರುವಂತಹ ಯಾವುದಾದ್ರೂ ಒಂದು 4 ಪಿನ್ನನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದನ್ನೇ ನೆಕ್ಸ್ಟ್ ಟೈಮ್ 2 ಸಲಿನೂ ಅದನ್ನೇ ಎಂಟ್ರಿ ಮಾಡಿ ಅಂತ ಕೊಟ್ಟು ಓಕೆ ಕೊಡಿ. ಮತ್ತು ಓಕೆ ಕೊಟ್ಟಮೇಲೆ ಅಲ್ಲಿ ನಮ್ಮ ಫುಲ್ಲು ಡೀಟೇಲ್ಸ್ ಏನೇನಿರುತ್ತೋ ಅದನ್ನೆಲ್ಲ ತೋರಿಸ್ಬಿಡುತ್ತೆ. ನಮ್ಮ ಆಧಾರ್ ನಂಬರಲ್ಲಿರುವಂತಹ ಅಡ್ರೆಸ್ಸು, ಫೀಮೇಲು, ಮೇಲು, ಜೆಂಡರು, ಡೇಟ್ ಆಫ್ ಬರ್ತು, ನಮ್ಮ ನೇಮು, ಫೋಟೋ ಸಹ ನಮ್ಮ ಆಧಾರ್ ನಂಬರಲ್ಲಿ ಏನೇನಿರುತ್ತೋ ಎಲ್ಲ ತೋರಿಸ್ಬಿಡುತ್ತೆ. ಮತ್ತು ಕೆಳಗಡೆ ಒಂದು ಎಂಟರ್ ದಿ ಮೊಬೈಲ್ ನಂಬರ್ ಅಂತ ಬರುತ್ತೆ. ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಅಕಸ್ಮಾತ್ ನಾವು ಆಧಾರ್ ನಂಬರಲ್ಲಿ ಇರೋ ಅಡ್ರೆಸ್ಸಲ್ಲಿ ಇಲ್ಲ, ಬೇರೆ ಅಡ್ರೆಸ್ಸಲ್ಲಿ ಇದ್ದೀವಿ ಅಂದರೆ ಅಲ್ಲಿ ರೆಸಿಡಿಂಗ್ ಅಡ್ರೆಸ್ ಅಂತ ಇರುತ್ತಲ್ಲ ಅದನ್ನು ಟಿಕ್ ಕೊಟ್ಬಿಟ್ಟು ಗೆಟ್ OTP ಅಂತ ಕೊಟ್ಟರೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿದರೆ ನಾವು ನ್ಯೂ ಅಡ್ರೆಸ್ ಯಾವ ಅಡ್ರೆಸ್ಸಲ್ಲಿ ಇದೆಯೋ ಆ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆವಾಗ ನಮಗೆ DBT ಆ್ಯಪಲ್ಲಿ ಅಡ್ರೆಸ್ಸು ನೀವು ಯಾವ ನಂಬರ್ ಎಂಟ್ರಿ ಮಾಡಿರ್ತೀವಲ್ಲ ನ್ಯೂ ಅಡ್ರೆಸ್ಸು ಅದೇ ಅಡ್ರೆಸ್ಸು ಬರುತ್ತೆ. ಮತ್ತು ಇದರಲ್ಲಿ ಪ್ರೊಫೈಲು ಓಪನ್ ಆದಮೇಲೆ ಪ್ರೊಫೈಲು ತೋರಿಸುತ್ತೆ. ಆ ಪ್ರೊಫೈಲು ನಮ್ಮ ಆಧಾರಲ್ಲಿ ಏನೇನಿರುತ್ತೋ ಅದೇ ತೋರಿಸುತ್ತೆ. ಬ್ಯಾಂಕ್ ಸೀಡಿಂಗ್, ಆಧಾರ್ ಸೀಡಿಂಗ್ ಇನ್ ಬ್ಯಾಂಕ್ ಅಂತ ತೋರಿಸುತ್ತೆ. ಅದನ್ನು ಪ್ರೆಸ್ ಮಾಡ್ತೀವಿ. ನಮ್ಮದು ಅಕೌಂಟು ಯಾವ ಬ್ಯಾಂಕಲ್ಲಿದೆ, ಯಾವ ಅಕೌಂಟ್ ನಂಬರ್ ಫೋನ್ ನಂಬರ್ ನಮಗೆ ಆಧಾರ್ಗೆ ಲಿಂಕ್ ಆಗಿದೆ, ಬ್ಯಾಂಕ್ಗೆ ಗೌರ್ಮೆಂಟ್ಗೆ ಯಾವ ಬ್ಯಾಂಕಲ್ಲಿ ಲಿಂಕ್ ಆಗಿದೆ, ಮತ್ತು ಬ್ಯಾಂಕ್ ಸ್ಟೇಟಸ್ ಆ್ಯಕ್ಟಿವಲ್ಲಿ ಇದೆಯಾ ಇಲ್ಲ, ಲಾಸ್ಟ್ ಅಪ್ಡೇಟ್ ಆಗಿದ್ದು ಯಾವಾಗ, ಮತ್ತು ಪೇಮೆಂಟ್ ಅಂತ ಬಂದಿರುತ್ತಲ್ಲ ಆಪ್ಷನು, ಆ ಆಪ್ಷನಲ್ಲಿ ನಮಗೆ ಯಾವುದೇ ಒಂದು ಸ್ಕೀಮ್ನಿಂದ ಅಂದರೆ ಮಾತೃಶ್ರೀ ಆಗಲಿ, ಭಾಗ್ಯಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ, ರೈತರಿಗೆ ಒಂದು ಸ್ಕೀಮ್ ಬಿಡ್ತಾ ಇರ್ತಾರಲ್ವ ಆ ಸ್ಕೀಮ್ಗಳಲ್ಲಿ ಯಾವುದೇ ಒಂದು ಸ್ಕೀಮಲ್ಲಿ ನಮಗೆ ಗೌರ್ಮೆಂಟ್ನಿಂದ ಅಮೌಂಟ್ ಬಂದಿದ್ದರೆ ಅದರಲ್ಲಿ ನಮಗೆ ತೋರಿಸುತ್ತೆ ಯಾವ ಸ್ಕೀಮ್ನಿಂದ ಬಂದಿದೆ, ಡೇಟು, ಟೈಮು, ಇಯರು ಎಲ್ಲ ಅದರಲ್ಲಿ ತೋರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.